ಹೃದಯ ಸಂತಾಪವು ಮೇರೆಯ ಮೀರಿತು ಸಾರಿದು ವೇತನವು ಇದನ ಸಹಿತೆನು ದುರದೊಳು ಬಳಗವ ಬಲಿಯನು ಕೊಟ್ಟೆನು ಅಯ್ಯೋಯೇ ದುರದೊಳು ಬಳಗವ ಬಲಿಯನು ಕೊಟ್ಟೆನು ಇದನ ಸಹಿತೆನು ಅವನು ಮನದೊಳು ವೇದನೆ ಹೃದಯ ಸಂತಾಪವು ಮೇರೆಯ ಮೀರಿತು ಸಾರಿತು ವೇತನವು ಇದನ ಸಹಿತೆನು ಹೃದಯ ಸಂತಾಪವು ಮೇರೆಯ ಮೀರಿತು. ಸಹೋದರ ಭೀಮಸೇನ, 10 ದಿನಗಳ ಯುದ್ಧದ ತರುವಾಯ ದ್ರೋಣನ ಚಕ್ರವ್ಯೂಹವು ನಮಗೆ ಮೃತ್ಯುವಾಗಿ ಕಾಣಲ್ಪಟ್ಟಿರುವುದು. ಭೀಮಾರ್ಜುನರು ಮತ್ತೊಂದು ಕಡೆ ಯುದ್ಧದಲ್ಲಿ, ಕೃಷ್ಣಾರ್ಜುನರು ಮತ್ತೊಂದು ಪಾರ್ಶ್ವದಲ್ಲಿ ಸಮಸಪ್ತಕರನ್ನೇ ಕಾದಾಡುತ್ತಿರುವರು. ಅರ್ಜುನನು ವ್ಯೂಹ ಭೇದವನ್ನು ಚೆನ್ನಾಗಿ ತಿಳಿದ್ದನು. ಈಗ ಏನು ಮಾಡುವುದು ಸಹೋದರ? ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಭೇದಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶನ. ಸಹೋದರ ಭೀಮಸೇನ, ಇದಕ್ಕೊಂದು ಜಾಗೃತಿಯಾಗಿ ಉಪಾಯವನ್ನು ಹುಡುಕಲೇಬೇಕಣ್ಣ. ಇಲ್ಲವಾದರೆ ಪರಾಜಯವು ಖಂಡಿತ. ಹೌದು ಹೌದು ಅಣ್ಣ. ಕುಲಗ ಸಗರವರ ಕೊಲ್ವೆ ತೊಳೆದು ಹರಿದಿಡುವನೇಕ ಕುಲಗ ಕುಲಗ ಸಗರವರ ಕೊಲ್ವೆ ತೊಳೆದು ಹರಿದಿಡುವನೇಕ ಭೂತವೇತಗಳಿಗೆ ಔತಣ ಮಾಡಿ ಮೀರಿದ ವೈಭವದಿಂದಲೇ ಕೂಡಿ ಭೂತವೇತಗಳಿಗೆ ಔತಣ ಮಾಡಿ ಮೀರಿದ ವೈಭವದಿಂದಲೇ ಕೂಡಿ ಗುರುಕುಲವು ಕರದಿಂದ ತಗರವರ ಕೊಲ್ವೆ ಸಹೋದರ ಭೀಮಸೇನ, ಇದು ನಿನ್ನಿಂದ ಆಗತಕ್ಕ ಕಾರ್ಯವಲ್ಲ. ಅರ್ಜುನ ಇದ್ದರೆ ವ್ಯೂಹ ಭೇದವನ್ನು ಚೆನ್ನಾಗಿ ಬಲ್ಲ. ಭೀಮಸೇನ, ಇದಕ್ಕೊಂದು ಉಪಾಯವನ್ನು ನಾವೀಗ ಕಂಡುಹಿಡಿಯಲೇಬೇಕು. ಇಲ್ಲವಾದರೆ ಪರಾಜಯವು ಖಂಡಿತ. ಇಲ್ಲವಾದರೆ ನಮ್ಮ ಪರಾಜಯವು ಖಂಡಿತ. ಪರಾಜಯ ಇದೆಂತಹ ಮಾತು ದೊಡ್ಡಪ್ಪ? ನಿಮ್ಮ ಕೈಯಲ್ಲಿ ಗದೆ ಇರುವಾಗ ನನ್ನ ಪೂಜ್ಯ ತಂದೆಯ ಕಪ್ಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಹೋಂಡೋರೆ ಪೂಜವೇ ದೊಡ್ಡಪ್ಪ, ಈಗ ನಮ್ಮಂತ ಬಾಪತ್ತಾದ್ರೇನು? ಅಗ್ರಜ, ಈ ವೀರ ಬಾಲಕನ ಉತ್ಸವದ ಮೇಲೆ ಜಲಚೇತನವಾಗದಿರಲಿ. ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಸಾಮರ್ಥ್ಯ ನಿನ್ನಲಿಲ್ಲ. ಹಾಗಾಗಿ ನಿನ್ನಿಂದ ಈ ಕಾರ್ಯ ಸಾಧ್ಯವಿಲ್ಲ ಮಗು. ದೊಡ್ಡಪ್ಪ, ಬಿಡೆ ಚಿಂತೆಯ ತಡವ ಮಾಡ ನನಗೆ ಕೊಡಲಿ ಅಭಯ. ದೊಡ್ಡಪ್ಪ, ಬಿಡೆ ಚಿಂತೆಯ ತಡವ ಮಾಡ ನನಗೆ ಕೊಡಲಿ ಅಭಯ. ಹಿಡಿದು ದ್ರೋಣನ ವ್ಯೂಹ ಭೇದಿಸಿ ಕಳೆದು ಹೋರಿಗ ಶಿರಗಳನ್ನೆಲ್ಲ
ಅಭಯ ಬಿಡೆ ಚಿಂತೆಯನ. ದೊಡ್ಡಪ್ಪ, ಮಗು ಅಭಿಮನ್ಯು, ಇದಕ್ಕಾಗಿ ಇಷ್ಟೊಂದು ಚಿಂತೆಯೇ? ಆ ವ್ಯೂಹವನ್ನು ನಾನು ಬಯಸುವೆನು. ನಾನು ನಿಮ್ಮ ನಿಮ್ಮನ್ನು ತಿಳಿದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಬಾಪು ಅಭಿಮನ್ಯು, ಬಾಪು, ನಮ್ಮ ವಂಶದ ಗೌರವ ಸ್ವರೂಪನೆಂದರೆ ನೀನಲ್ಲವೇ? ಮಗು ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದು ಅಸಾಧ್ಯವಾದ ಕೆಲಸ. ನಿನ್ನ ಉತ್ಸಾಹವನ್ನು ನಾನು ಚೆನ್ನಾಗಿ ಬಲ್ಲೆ. ಆದರೆ ನಾವೆಲ್ಲರೂ ಜೀವಂತವಾಗಿದ್ದು ನಿನ್ನೊಬ್ಬನನ್ನೇ ಯುದ್ಧ ಭೂಮಿಯಲ್ಲಿ ಕಳಿಸುವುದು ಮಹಾ ಅಪರಾಧ. ಅಭಿಮನ್ಯು, ಈ ಕಾರ್ಯ ನಿನ್ನಿಂದ ಆಗುವಂಥದ್ದಲ್ಲ ಮಗು. ದೊಡ್ಡಪ್ಪ, ನಾನು ಚಿಕ್ಕವನು, ನೀವು ಈ ರೀತಿ ಕೇಳ್ತಿರ್ವೆಯಾ? ನಿಮ್ಮ ಕಣ್ಣ ಮುಂದಿರುವ ಈ ಪಾರ್ಥನ ದೇಹವು ಚಿಕ್ಕದಿರಬಹುದು, ಆದರೆ ಅದರಲ್ಲಿನ ಜೀವಜ್ಯೋತಿಯು ಚಿಕ್ಕದಲ್ಲ. ಶಾತ ತೇಜ ಚಿರಪ್ರಕಾಶದ ಜಜ್ವಲಮಾನವಾಗಿ ಬೆಳಗುತ್ತಿದೆ. ಈ ಕುರುಕ್ಷೇತ್ರ ಯುದ್ಧವನ್ನು ಬೆಳಗು ನನಗೆ ಅನುಮತಿಯನ್ನು ಕೊಡಿ, ಆಗ ತಿಳಿಸುವೆ ಪಾರ್ಥನ ಮಗನು ಪಾರ್ಥನಂತ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಈ ವೀರ ಬಾಲಕನ ಉತ್ಸವ ಆಗಲಿ ಮೇಲೆ ಜಲಚೈತನ್ಯವಾಗಲಿದಿರಲಿ. ಈತನ ಸಹಾಯಕನಾಗಿ ನಾನು ನಿಲ್ಲವನ್ನು ವೀರಾಭಿಮಾನಿಯು ವ್ಯೂಹವನ್ನು ಭೇದಿಸುವುದೊಡನೆ ನಾವೆಲ್ಲರೂ ಅದರೊಳಗೆ ನುಗ್ಗಿ ಭಿನ್ನ ಭಿನ್ನ ಮಾಡಿಬಿಡುತ್ತೇವೆ. ಅನಿರೀಕ್ಷಿತವಾಗಿ ಒದಗಿರುವ ಸಮಯವನ್ನು ಬಿಡುವುದು ಖಚಿತವಲ್ಲಣ್ಣ. ಭೀಮಸೇನ, ನಿನ್ನ ಉತ್ಸಾಹವನ್ನು ನಾನು ಬಲ್ಲೆ. ನಿನ್ನ ಇಷ್ಟದಂತೆ ಆಗಲಿ. ಅರ್ಜುನನ ಪ್ರಾಣ ಪದಕವು ತೆಗೆದುಕೋ, ನಿನ್ನಲ್ಲಿಡುವೆನು. ಇವನಿಗೆ ಯಾವುದೇ ವಿಪತ್ತು ಬಾರದಂತೆ ಇವನನ್ನು ಮತ್ತೆ ಕರೆದುಕೊಂಡು ಬರುವುದು ನಿನ್ನ ಮೇಲಿರುವುದು. ಆಗಬಹುದು. ಹಾಗೆ ಆಗಲಿ ಅಣ್ಣ. ನಡೆ ಕುಮಾರ. ನನ್ನ ತಂದೆಯೋ ಭಯವೇನೆಂಬುದು ನಾನರಿಯೇ. ವೀರದನಂತೆ ನನ್ನ ತಂದೆಯೋ ಭಯವೇನೆಂಬುದು ನಾನರಿಯೇ. ದ್ರೋಣ ಚಕ್ರನ ವ್ಯೂಹ ಭೇದಿಸಿ ವೀರಾಗಣಿಯೋ ನಾನೆರವೆ. ವೀರದನಂತೆ ನನ್ನ ತಂದೆಯೋ ಭಯವೇನೆಂಬುದು ನಾನರಿಯೇ.
ಉತ್ತರ ನಾನು ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನೆ. ಈ ದಿನ ಅದು ಲಭಿಸುತ್ತದೆ. ಉತ್ತರ ನಿನ್ನ ದೇವ ದರ್ಶನ ಪಡೆದೆ, ಆದರೆ ಅವನಿಗೆ ಅರ್ಪಿಸಿ ಏನೋ ಸಿದ್ಧಪಡಿಸಿರುವೆ ಹೇಳು. ಗಾನ ಕೋಗಿಲೆ ನಿನಗೆ ಏನ ಹೇಳಲಿ, ಮುದ್ದು ಕೋಗಿಲೆ ನಿನಗೆ ಏನ ಹೇಳಲಿ. ಪ್ರಾಣಿ ಸರ್, ಗಾನ ಕೋಗಿಲೆ ನಿನಗೆ ಏನ ಹೇಳಲಿ, ಮುದ್ದು ಕೋಗಿಲೆ ನಿನಗೆ ಏನ ಹೇಳಲಿ. ರಾಗ ಸಾಮ್ರಾಜ್ಯದ ರಾಣಿಯು ನೀನೆ, ರಾಗ ಸೌಂದರ್ಯವೇ ಆಭರಣವೇ ನೀ. ಕುಣಿಸಿದೆ ನಲಿಸಿದೆ ಹಾಡಿನಿಂದಲೇ, ಕುಣಿಸಿದೆ ನಲಿಸಿದೆ ಹಾಡಿನಿಂದಲೇ. ಗಾನ ಕೋಗಿಲೆ ನಿನಗೆ ಏನ ಹೇಳಲಿ. ಮನ್ಮಥ ಬೀರಿದ ಸುಮಪಾನ ಎದೆಯಲ್ಲಿ ತನ್ನ ರಚಿದಾನ. ಮನ್ಮಥ ಬೀರಿದ ಸುಮಪಾನ ಎದೆಯಲ್ಲಿ ತನ್ನ ರಚಿದಾನ. ಆ ಗೆಜ್ಜೆ ನಾದಕ ನಿನ್ನ ಮನದಲ್ಲೇ ಮಡಿದನು ಮದನ. ಆ ಗೆಜ್ಜೆ ನಾದಕ ನಿನ್ನ ಮನದಲ್ಲೇ ಮಡಿದನು ಮದನ. ನಮ್ಮ ಈ ಪ್ರೇಮವೇ ಆ ಸ್ವರ್ಗಕ್ಕೆ ಸೋಪಾನ. ಲಲ ಓ ಉತ್ತರ ಪ್ರಾಣಿ ಸರ, ನನ್ನಲ್ಲಿ ಕೋಪವೇ ಇಲ್ಲವಲ್ಲ ಸ್ವಾಮಿ. ಗಾನ ಕೋಗಿಲೆ ನಿನಗೆ ಏನ ಹೇಳಲಿ, ಮುದ್ದು ಕೋಗಿಲೆ ನಿನಗೆ ಏನ ಹೇಳಲಿ.
ಹಾಡಿನಿಂದಲೇ ಉತ್ತರ ಕುಣಿಸಿದೆ ನಲಿಸಿದೆ ಹಾಡಿನಿಂದಲೇ ಕಾಣಕೋಗಿಲೆ ನಿನಗೆ ಏನ ಹೇಳಲೇ ಪ್ರಾಣೇಶ್ವರ. ಉತ್ತರ ಸ್ವಾಮಿ. ಪ್ರಾಣೇಶ್ವರಿ, ನಿನ್ನ ದೇವದರ್ಶನ ಪಡೆದೆ, ಆದರೆ ಅವನಿಗೆ ಅರ್ಪಿಸಿ ಏನು ಸಿದ್ಧಪಡಿಸಿರುವೆ ಹೇಳು. ಇದೇನು ಸ್ವಾಮಿ, ನನ್ನ ಸರ್ವಸ್ವವನ್ನು ನಿಮ್ಮದಾಗಿ ಅರ್ಪಿಸಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿದೆ? ಉತ್ತರ ಪ್ರಾಣೇಶ್ವರ. ನಿನ್ನ ಹೃದಯದ ಪ್ರೇಮ. ಆಹಾ, ಅದು ಮೊದಲಿನಿಂದಲೂ ನಿಮ್ಮದೇ ಆಗಿದೆ, ಪುನಃ ಕೊಡುವ ಅಗತ್ಯವಿಲ್ಲ. ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಬೋಲೋಕ ಸುಂದರಿಯೇ. ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ. ಓನಲ್ಲೇ 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 ಏನೋ ಮೋಡಿ ಮಾಡಿದೆಯಲ್ಲ ನಿನ್ನ ನಗುವಲ್ಲೇ. ಉತ್ತರ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ. ಉತ್ತರ ಸಪ್ತ ಸ್ವರದ ದನಿಯವಳೆ, ಕಾಮನ ಬಿಲ್ಲಿನ ಕಣ್ಣವಳೆ. ಸಪ್ತ ಸ್ವರದ ದನಿಯವಳೆ, ಕಾಮನ ಬಿಲ್ಲಿನ ಕಣ್ಣವಳೆ. ನೀ ನನಗೆ ಸತಿಯಾದವಳೆ, ಕಾಣದ ಸುಖವನ್ನು ತಂದವಳೆ. ನೀ ನನಗೆ ಸತಿಯಾದವಳೆ, ಕಾಣದ ಸುಖವನ್ನು ತಂದವಳೆ. ಬಾಬಾರೇ 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 ಬಾರೇ ನನ್ನವಳೆ. ಉತ್ತರ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಬೋಲೋಕ ಸುಂದರಿಯೇ. ಉತ್ತರ ಪ್ರಾಣೇಶ್ವರ. ತಿರುಗೆಜೆ ನಿನ್ನ ಕಾಲಿನಲ್ಲಿ ಗಲ್ಗಲ್ ಎನ್ನುತ್ತ ನಲಿಯುತ್ತಿದೆ. ಹೌದೇ ಸ್ವಾಮಿ. ಉತ್ತರ ತಿರುಗೆಜೆ ನಿನ್ನ ಕಾಲಿನಲ್ಲಿ ಗಲ್ಗಲ್. ಪ್ರಾಣೇಶ್ವರ. ಉತ್ತರ ಅಲ್ಲಿ ನೋಡಿ. ಉತ್ತರ ಗಮ ಗಮ ಗವಿಸಿದೆ ಗಮಕಗಳು ನಲ್ಲೇ ನಿನ್ನ ನಡೆಯೊಳಗೆ. ಗಮ ಗಮ ಗವಿಸಿದೆ ಗಮಕಗಳು ನಲ್ಲೇ ನಿನ್ನ ನಡೆಯೊಳಗೆ. ನಲಿದಿವೆ ಶುತಿಲೆಯ ಪಾದಗಳು ನಲ್ಲೇ ನಿನ್ನ ಮಾತೊಳಗೆ. ಉತ್ತರ ನಲಿದಿವೆ ಶುತಿಲೆಯ ಪಾದಗಳು ನಲ್ಲೇ ನಿನ್ನ ಮಾತೊಳಗೆ. ಬಾಬಾರೇ
ಹಕ್ಕನ್ನು ನಿರಾಕರಿಸಲು ಸಾಧ್ಯವೇ? ಎಷ್ಟೇ ಆದರೂ ನೀನು ಪ್ರೇಮದ ವಿಚಾರದಲ್ಲಿ ಪಂಡಿತನು. ನೀನು ಹೇಳಿದಂತೆ ನಡೆಯುವೆ. ಪ್ರಾಣೇಶ್ವರ, ಕುಳಿತುಕೊಳ್ಳಿ ಸ್ವಾಮಿ. ಸ್ವಾಮಿ, ಈ ಹೂಮಾಲೆಗಳನ್ನು ಧರಿಸಿ ಈ ಭಕ್ತದಲ್ಲಿ ಪ್ರಸನ್ನಾಗಿ. ಪ್ರಾಣೇಶ್ವರ, ಉತ್ತರ ಆನಂದವೇ? ಆನಂದ. ಉತ್ತರ, ದೇವರು ಪ್ರಸನ್ನಾಗಿ ನನ್ನ ಪಾರ್ಶ್ವನ ಸ್ಥಾನವನ್ನು ಕೊಟ್ಟಿರುನು. ಕುಳಿತುಕೋ. ಹೌದು ಸ್ವಾಮಿ. ಹೌದು ಉತ್ತರ. ಮನಸ್ಸು ನಲ್ಲ ನಿನಗೆ. ಉತ್ತರ ಸ್ವಾಮಿ, ಬಿಡು ಮೌನ ಬಾಣ ಬಯಸಿರುವೆ. ಬಿಡು ಮೌನ ಜಾಣ ಕಾದಿರುವೆ. ಪ್ರಾಣೇಶ್ವರಿ. ಪ್ರಾಣೇಶ್ವರ, ಭಾವ ನಲ್ಲ ನಿನಗಾಗಿ ಕಾದಿಹ ಜೀವ. ಪ್ರಾಣೇಶ್ವರ, ಬೇಡ ಮನದಿರಿಸ ಭಾವ ನಲ್ಲ ನಿನಗಾಗಿ ಕಾದಿಹ ಜೀವ. ಬಿಡು ಮನಸ್ಸಿನಲು ಬಡವಂತೋರಿವ. ಪ್ರಾಣೇಶ್ವರಿ. ಪ್ರಾಣೇಶ್ವರ, ಉತ್ತರ ಬಾಸರಿಹ. ಓ ನಲ್ಲನೆ ಸವಿ ಮಾತಿನ ನುಡಿವೆಯ. ನಾನೇನನ್ನು ಹೇಳಲಿ ನಲ್ಲ ತಿಳಿಸೆಯ. ನಾನಿನ್ನ ಬಿಡೆನು ಎಂದಿಗೂ. ಸ್ವಾಮಿ, ಉತ್ತರ ಈ ಜೀವನಿಂದೆ ಎಂದಿಗೂ. ಪ್ರಾಣೇಶ್ವರಿ. ಸ್ವಾಮಿ, ಉತ್ತರ ಆನಂದವೇ? ಆನಂದವಾಯಿತು. ಸಂತೋಷವೇ? ಸಂತೋಷವು. ಗಾನವನ್ನು ಮುಂದುವರಿಸಲು ಮುಂದುವರಿಸಬಹುದು. ಮನಸ್ಸೋತೆನು ನಲ್ಲ ನಿನಗೆ. ಬಿಡು ಮೌನ ಬಾಣ ಬಯಸಿರುವೆ. ಬಿಡು ಮೌನ ಜಾಣ ಕಾದಿರುವೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ. ಏಕೆ ಮುಖ ಬಂದು? ನನ್ನಿಂದ ಏನಾದರೂ ಅಪರಾಧವಾಯಿತೆ? ಏನಿಲ್ಲ ಉತ್ತರ. ಹೌದು ಸ್ವಾಮಿ. ಹೌದು ಉತ್ತರ. ನೀವು ಯುದ್ಧಕ್ಕೆ ಹೋಗುವುದಿಲ್ಲವೇ? ಯುದ್ಧಕ್ಕೆ ಹೋಗಬೇಕು ಉತ್ತರ. ಹಾ ಹಾ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ಕೂಡ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಾನು ಕೇಳಿದ್ದೇನೆ, ಮಾವನವರು ಬಲರಾಮನನ್ನು ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದ್ದರಂತೆ. ನಾನು ನಿಮಗೆ ಸಹಾಯಕಳಾಗುವೆನು. ಉತ್ತರ. ಪ್ರಾಣೇಶ್ವರ, ಯುದ್ಧ ಭೂಮಿಯು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಅಂದು ತಾಯಿ ಉಪಾಯವಿಲ್ಲದೆ ಯುದ್ಧ ಭೂಮಿಯಲ್ಲಿ ಅಸ್ತ್ರದಾನ ಮಾಡಬೇಕಾಯಿತು. ಯುದ್ಧ ಭೂಮಿಯು ಸ್ತ್ರೀಯರಿಗೆ ಉಚಿತ ಸ್ಥಾನ. ಉತ್ತರ. ಪ್ರಾಣೇಶ್ವರ, ಉತ್ತರ. ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಮ್ಮೆ ನಿಮಗೆ ತೆಗೆರಿಸಿ ನೋಡಲಿ. ಉತ್ತರ. ನೋಡಲಿ ಈ ನಿನ್ನ ಕೋಮಲ ಸ್ಥಳಿಗೆ ಇದು ಯೋಗ್ಯವಾದ ಕಾರ್ಯವಲ್ಲ. ಹಾ? ಅನಂಗರಾಜಲಕ್ಷ್ಮಿ, ನಿನ್ನ ಸಖಿಯರು ತಂದ ಹೂಗಳನ್ನು ಎದುರಿಸಿ ರತಿ, ಚಂಚಲ, ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮಯ ಶಾಲಿನಿ, ನಿನ್ನ ಹೃದಯದ ಆಶ್ರಯವನ್ನು ಕೊಡು. ಅಬ್ಬಬ್ಬಾ ಅಬ್ಬಬ್ಬಾ, ಒಂದೇ ಉಸಿರಿನಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು. ಸ್ವಾಮಿ, ಉತ್ತರ. ಸಾಕಿ ವಿನೋದ ಸರೋಜನನ, ನಾ ಬಲ್ಲೆನ ನಿನ್ನ ಪ್ರೇಮಾಚನ. ಉತ್ತರ. ಸಾಕಿ ವಿನೋದ ಸರೋಜನನ, ನಾ ಬಲ್ಲೆನ ನಿನ್ನ ಪ್ರೇಮಾಚನ. ಪ್ರೇಮಾಚನ, ಪ್ರೇಮಾಚನ, ಏಕಾಂಗಿಯಾಗಿ ಕಾಂತೆಯ ನೀಡಿ ಹೋಗಲ್ಪಡಿ ನೀತಿ ಯೋಗಾನ. ಉತ್ತರ.
ನಾ ಬೇಡುವೆ ನಾ ಬೇಡುವೆ ನೀರಾಜನೆಯ ನೇತಾಕೋಪವೇ ಆನಂದವ ಇನ್ನು ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಕಾರುಣ್ಯಶೀಲೆ ಕೋಮಲ ಬಾರೆ ಹೌದು ಸ್ವಾಮಿ. ಕಾರುಣ್ಯಶೀಲೆ ಕೋಮಲ ಬಾರೆ ಸಂಗ್ರಾಮ ಚೆಂದು ನಾ ಹೋಗುವೆ ನೀರಾಜನೆಯ ನೇತಾಕೋಪವೇ ಆನಂದವ ಇನ್ನು ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಪ್ರಾಣೇಶ್ವರ ಉತ್ತರ ನಾರಿಯ ಕೋಪ ತಾಳಿನಿ ರೂಪ ನಾರಿಯ ಕೋಪ ತಾಳಿನಿ ರೂಪ ನಾರಿಯ ಕೋಪ ತಾಳಿನಿ ರೂಪ ಸ್ವಾಮಿ. ಉತ್ತರ ನಾರಿಯ ಕೋಪ ತಾಳಿನಿ ರೂಪ ಸಂಗ್ರಾಮದೊಡೆನ ಚಾತುರ್ಯ ತೋರಿ ಸ್ವಾಮಿ. ಉತ್ತರ ಸಂಗ್ರಾಮದೊಡೆನ ಚಾತುರ್ಯ ತೋರಿ ವೀರಸತಿ 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 ಅಂತೀಗ ನಾ ತೋರುವೆ ಸಾಕಿ ವಿನೋದ ಸರೋಜನನ ನಾ ಬಲ್ಲೆ ನೈ ನಿಮ್ಮ ಪ್ರೇಮ ಜನ ಪ್ರೇಮ ಜನ ಪ್ರೇಮ ಜನ. ಕ್ಷತ್ರಿಯ ಧರ್ಮವ ಪಾಲಿಸಲು ಕತ್ತಿಲಿ ಕಡಿಯುವೆ ಶತ್ರುಗಳ ಸಾಕು ಸಾಕು ಉತ್ತರ ಕ್ಷತ್ರಿಯ ಧರ್ಮವ ಪಾಲಿಸಲು ಕತ್ತಿಲಿ ಕಡಿಯುವೆ ಶತ್ರುಗಳ ಮುತ್ತು ತೋಲಿಡುವ ರತ್ನಗಳೊಡುವ ಆನಂದವ ನಾ ಬೇಡುವೆ ಸಾಕು ಸಾಕು ಸ್ವಾಮಿ. ಮುತ್ತು ತಾಲಿಡುವ ರತ್ನಗಳೊಡುವ ಆನಂದವ ನಾ ಬೇಡುವೆ ನೀರಾಜನೆಯ ನೇತಾಕೋಪವೇ ಆನಂದವ ಇನ್ನು ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಉತ್ತರ ಪ್ರಾಣೇಶ್ವರ ಇದು ಉಪಾಸನೆಗಳ ಉತ್ತರ ಘೋರ ಯುದ್ಧವು ಒದಗಿರುವುದು ನೀವು ಈಗಲೂ ನಗುತ್ತಿರುವೆ ಸ್ವಾಮಿ ಹಾಗಲ್ಲ ಪ್ರಾಣೇಶ್ವರ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಹಾಸ್ಯಮೀಯಾದ ಗಾನಶೀಲೆಯಾದ ಉತ್ತರೆಯನ್ನು ನೀನು ಇದುವರೆಗೂ ನೋಡಿರುವೆ. ವೀರಪತ್ನಿಯಾದ ವೀರಾಂಗನೆಯಾದ ಉತ್ತರೆಯನ್ನು ನೀನೀಗ ನೋಡುವೆ. ಹೋಗು ತರುಣ ವೀರ, ಯುದ್ಧವು ಕ್ಷತ್ರಿಯರ ಧರ್ಮ. ನೀನ ಧರ್ಮವನ್ನು ಪಾಲನೆ ಮಾಡು. ಸ್ವಾಮಿ ಉತ್ತರ ಪ್ರಾಣೇಶ್ವರ, ಗಣೇಶ್ವರಿ ಪ್ರಿಯತಮ ವಸಂತನಾಗಮಕ್ಕೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತನಾಗಮವು ಆಹಾ, ಉತ್ತರ ಸ್ವಾಮಿ ವಸಂತನಾಗಮಕ್ಕೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತನಾಗಮವು ನೀನು ವಸಂತ ನಾನು ಕೋಗಿಲೆ ಮುಗಿಲಿಂದ ಜಾರಿ ಜಾರಿ ಜಲಪಾತವಾಗಿ ನೀನು ಮುಗಿಲಿಂದ ಜಾರಿ ಜಾರಿ ಜಲಪಾತವಾಗಿ ಜಲಕನ್ಯೆಯ ರೂಪದಿ ನೀನು ಬಂದರೇನು ಜಲಕನ್ಯೆಯ ರೂಪದಿ ನೀನು ಬಂದರೇನು ಆರೋಹಣ ಅವರೋಹಣ ಆಲಾಪನೆಯಾಗೆ ಆರೋಹಣ ಅವರೋಹಣ ಆಲಾಪನೆಯಾಗಿ ಸ್ವರ ಸಂಗೀತದ ನಾದ ಮಧುರವಾಗಿ ಸ್ವರ ಸಂಗೀತದ ನಾದ ಮಧುರವಾಗಿ ನಿನ್ನ ಸೇರಲು ನಾನೇ ಪ್ರಾಣೇಶ್ವರ, ಸ್ವಾಮಿ ಗಣೇಶ್ವರಿ ಪ್ರಿಯತಮ ಪ್ರಿಯತಮೆ ವಸಂತನಾಗಮಕ್ಕೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತನಾಗಮವು ನಿನ್ನ ವಸಂತ
ಯುದ್ಧದಲ್ಲಿ ನಾನು ಒಂದು ವೇಳೆ ಪ್ರಾಣ ತ್ಯಾಗ ಮಾಡಿದರೆ ಸ್ವಾಮಿ, ನೀನು ನನಗೋ ಸ್ವಲ್ಪ ದುಃಖಿಸುತ್ತರ? ದುಃಖಿಸುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಯನ್ನು ಮೀರಿ ಒಂದು ತೊಟ್ಟು ಕಮ್ಮನೂ ಈ ಭೂಮಿ ಮೇಲೆ ಬಿದ್ದರು ಆ ಕ್ಷಣವೇ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಅರ್ಪಿಸಬೇಕು. ಅನುಜ್ಞೆಯನ್ನು ಕೊಡು ಮಾತೆ. ಯುದ್ಧ ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ಅಮ್ಮ, ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ನನ್ನ ಬಾಹುಗಳಲ್ಲಿ ಬಲವಿರುವಾಗ ಯುದ್ಧಕ್ಕಾಗಿ ಯಾರ ಅನುಜ್ಞೆಯನ್ನಾಗಲಿ ಯಾರ ಆಶೀರ್ವಾದವನ್ನಾಗಲಿ ನಾನು ಅಪೇಕ್ಷಿಸುವಲ್ಲ. ಅಮ್ಮ, ನನ್ನೆರಡು ತೋಳ್ಬಳದಿಂದಲೇ ಆ ಸಮಸ್ತ ಪಾಂಡವರ ಸೈನ್ಯವನ್ನೇ ಸಂಪೂರ್ಣವಾಗಿ ನಾಶ ಮಾಡಬಲ್ಲವೇ. ಅಮ್ಮ, ನಮ್ಮ ಸಮಸ್ತ ಸೈನ್ಯವೇ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಸಮ್ಮಿಳಿತವಾಗಿರುವುದು ನಿನಗೆ ತಿಳಿದಿಲ್ಲವೇ ಮಾತೆ? ಹಾ, ತಿಳಿದಿರುವೆನು. ಆದರದನ್ನು ನಿನ್ನ ಢಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು ಆ ಪಾಂಡವರನ್ನು ಹೆದರಿಸಲು ಆಡಿದ ಆಟವೆಂದು ತಿಳಿದಿದ್ದೆನು. ನೀತಿ ನಿಯಮ ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನಿಟ್ಟು ನಿಜವಾಗಿಯೂ ನೀನಾ ಘೋರ ಯುದ್ಧವನ್ನು ಆಹ್ವಾನಿಸಿದೆ ಎಂದು ಮಾತ್ರ ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಅಮ್ಮ, ಯುದ್ಧವು ಕ್ಷತ್ರಿಯದ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುತ್ತಿರುವನು ಮಾತೆ. ಯುದ್ಧವು ಮನುಷ್ಯನ ನಾಶ, ಅಮ್ಮ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ಅಮ್ಮ, ಈ ಜಗತ್ತನ್ನು ಸೃಷ್ಟಿಸಿದ ವಿಧಾತನು ಯುದ್ಧವನ್ನು ಸೃಷ್ಟಿಸಲಿಲ್ಲ. ಅಸೂಯಾಂಧನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ತೆಗೆದ ಕಾಲಕೂಟವನು. ಕುಮಾರ, ನೀನು ಅಮ್ಮ. ಯುದ್ಧದ ಚಿಂತೆಯನ್ನು ಬಿಟ್ಟು ಬಿಡು. ಅಮ್ಮ, ಈ ಅಪೌರುಷದ ವಾಕ್ಯವನ್ನು ಕೇಳಿ ಕೇಳಿ ಬೇಸತ್ತಿನ ಮಾತೆ. ಅಮ್ಮ, 100 ಜನ ವೀರ ಪುತ್ರನ್ನು ಪಡೆದ ಮಾತೆ ಈ ಒಂದಲ್ಪದ ಯುದ್ಧಕ್ಕಾಗಿ ಇಷ್ಟೊಂದು ಕಾತುರಳಾಗಿರುವೆ ಮಾತೆ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುತ್ತಿರುವ ಮಾತೆ. ದುಡುಕೆ ನೀ ಕೆಡಬೇಡ, ಕೆಡುಕ ನಾಶಿಸಬೇಡ. ಕುಮಾರ, ನನ್ನ ಮಾತನ್ನು ಕೇಳಿಕೊಂಡ. ದುಡುಕಿ ನೀ ಕೆಡಬೇಡ, ಕೆಡುಕ ನಾಶಿಸಬೇಡ. ಪಾಂಡವರೋಳು ನೀ ದ್ವೇಷವೆಣಿಸಬೇಡ. ಪಾಂಡವರೋಳು ನೀ ದ್ವೇಷವೆಣಿಸಬೇಡ. ಕುರು ಪಾಂಡವರ ಸೋದರ ಸಮರ. ಕುರು ಪಾಂಡವರ ಸೋದರ ಸಮರ ಸಾಹಸದಿಂದಲೇ ಸಾಧಿಸದಿರುವೆ.
ಮಾಡಿದ ಧರ್ಮ ಕಾರ್ಯವೇ ಆದರೆ ಅಂತಹ ಧರ್ಮಕ್ಕೆ ನನ್ನ ಚದಾಧಿಕ ಅಮ್ಮ ಅಮ್ಮ ಪತ್ನಿ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮವಂತಿರಲಿ, ಮಾನವ ಧರ್ಮವೂ ಅಲ್ಲ. ಅಮ್ಮ, ನನ್ನಂತಃಪುರದ ಓರ್ವ ದಾಸಿಗೆ ನನ್ನಂತಃಪುರದ ನನ್ನ ಭಾನುಮತಿಗೆ ಅಥವಾ ಸಾಮಾನ್ಯ ಮನುಷ್ಯರಿಗೆ ಈ ರೀತಿ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ ಮಾತೆ? ಏನು ಮಾಡುತ್ತಿದ್ದೆ ಕುಮಾರ? ಅಮ್ಮ, ಪಣಬಂಧವನ್ನೇ ನಿರಾಕರಿಸಿ ಈ ಸಮಸ್ತ ನನಗೆ ಪ್ರತಿಕಕ್ಷಿಯಾಗಿ ನಿಂತಿದ್ದರು. ಈ ಅಪಮಾನಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಿಯೇ ತೀರುತ್ತಿದ್ದೆ. ಆದರೆ ಆ ಪಾಂಡವರು ಮಾಡಿದ್ದೇನು ಅಮ್ಮ? ಒಬ್ಬ ಹೇಡಿಯು, ಒಬ್ಬ ನಿಸ್ಸಹಾಯಕನು, ಒಪ್ಪಲಾಗದ ಅದಕ್ಕಾಗಿ ಅಮ್ಮ, ಅದಕ್ಕಾಗಿಯೇ ಆ ಪಾಂಡವರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಕುಮಾರ ಪೂರ್ವಜರ ಪುಣ್ಯ ಸ್ತುತಿಯನ್ನು ಈ ದುಷ್ಕೀರ್ತಿಯಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ಅದಕ್ಕೋಸ್ಕರವಾಗಿ ಅಮ್ಮ, ನಾನು ದೀಕ್ಷಾಬದ್ಧನಾಗಿರುವೆ. ನನಗೆ ಅನುಜ್ಞೆಯನ್ನು ಕೊಟ್ಟು ಆಶೀರ್ವದಿಸು ಮಾತೆ. ನನ್ನ ಆಶೀರ್ವಾದವನ್ನು ಬಯಸುವೆಯಾ? ಈ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವೇ ನಿನಗೆ? ದುಷ್ಟ, ನೀನದನ್ನು ಹೊಂದಲಾರೆ, ನನ್ನ ಆಶೀರ್ವಾದವನ್ನು ಹೊಂದಲಾರೆ. ಹೊರಟು ಹೋಗು ದುರ್ಯೋಧನ. ವಾಕ್ಯ ಪರಿಪಾಲನೆಯನ್ನು ತಿರಸ್ಕರಿಸಿದ ಅಪರಾಧವು ನನಗೆ ಕಟ್ಟಿಟ್ಟ ಬುದ್ಧಿ ಆದರೂ ಸರಿ, ಆ ಪಾಂಡವರನ್ನು ಯುದ್ಧಕ್ಕೆ ನೀನು ಆಹ್ವಾನಿಸುವುದು ನಿನ್ನ ಶತ್ರುಗಳನ್ನಲ್ಲ, ನಿನ್ನ ಮೃತ್ಯುವನ್ನು. ಹಸ್ತಿನಾವತಿಯಲ್ಲಿ ರಕ್ತವೂ ಕೋಡಿಯಾಗಿ ಹಸ್ತಿನಾವತಿಯ ಸುಮಂಗಲೆಯರು ವಿಧವೆಯರಾಗಿ ನಿಲ್ಲುವರು. ಹಸ್ತಿನಾವತಿಯ ರಕ್ತ ಸಿಂಹಾಸನವು ರಕ್ತದ ಮುಡುವಿನಲ್ಲಿ ಮುಳುಗಿ ಹೋಗುವುದು. ನೀನೇನು ಮಾನವನು ಇಲ್ಲ ದಾನವನು? ನಾನೀಗ ಮಾನವನಲ್ಲ, ಮಹಾನ್ ದುಷ್ಟ. ಈತನು ದುರ್ದಾನವನಾದ ಮೇಲೆ ಮಾತೆಯಾದ ನಾನೇನು ಮಾಡಲಿ? ನನ್ನ 100 ಜನ ಪುತ್ರರಲ್ಲಿ ಈತನನ್ನು ಬಹಳ ಪ್ರೀತಿಯಿಂದ ಸಾಕಿದ್ದಕ್ಕಾಗಿ ನನ್ನ ಕಣ್ಣೀರು ಈತನಿಂದಲೇ ಕಾಲುವೆಯಾಗಿ ಹರಿಯುತ್ತಿರುವುದು. ಚಿಂತೆ ಇಲ್ಲ. ಈತನು ನನ್ನ ಮಗನನ್ನು ಯುದ್ಧಕ್ಕೆ ಹರಿಸಿ ಕಳಿಸುವುದೇ ಲೇಸು. ಕಂದ, ಕುಮಾರ, ಅಮ್ಮ, ಬಾ ಕಂದ, ನನ್ನ ಸಮೀಪಕ್ಕೆ ಬಂದು ಮೊಣಕಾಲೂರಿ ಕುಳಿತುಕೋ. ಆಗಲಿ ಮಾತೆ. ಈ ಗಾಂಧಾರ್ಯ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯೂ ಸಹ ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಹೋಗು ಕುಮಾರ, ಅಪ್ರತಿಮ ಪೌರುಷದಿಂದ ರಣರಂಗದಲ್ಲಿ ಹೋರಾಡು. ಯಥೋ ಧರ್ಮಸ್ತತೋ ಜಯಃ, ಯಥೋ ಧರ್ಮಸ್ತತೋ ಜಯಃ, ಯಥೋ ಧರ್ಮಸ್ತತೋ ಜಯಃ. ಯಾರಲ್ಲಿ ಧರ್ಮವಿರುವುದು ಅವರಿಗೆ ಜಯವಾಗುವುದು, ಅವರಿಗೆ ಜಯವಾಗುವುದು. ಯಥೋ ಧರ್ಮ ತಥೋ ಜಯತೆ, ಯಥೋ ಧರ್ಮ ತಥೋ ಜಯತೆ, ಯಥೋ ಧರ್ಮ ತಥೋ ಜಯತೆ. ಯಾರಲ್ಲಿ ಜಯವಿರೋದು ಅವರಿಗೆ ಜಯವಾಗಲೇಬೇಕು. ಅಮ್ಮ, ಹಣವಂತವನ್ನೇ ನಿರಾಕರಿಸಿ ಸಮಗ್ರ ಪೃಥ್ವಿಯನ್ನೇ ಪ್ರತಿಕಕ್ಷಾಗಿ ನಿಂತರೂ ಸರಿ. ಅಮ್ಮ, ಆ ಪಾಂಡವರನ್ನು ನಾನು ಯುದ್ಧಕ್ಕೆ ಆಹ್ವಾನ ಮಾಡಿಯೇ ತಿರುವೆನು.
ಅಮ್ಮ ಅಮ್ಮ ಈ ಶುಭಮುಹೂರ್ತದಲ್ಲಿ ಆ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸಿ. ವಿಜಯ ವಿಜಯ ಜವದೊಳಿಕೆ ಸೈನ್ಯರವೇ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಜಯ ಧ್ವನಿಪರ ಸಹಸ್ರ ಕೃಪಾನು ಭಯಂಕರ ಮಹಾರಥಿಕ ಬಹುಪದಾತಿ ಪರಿರುತ ಮಹಾರಥಿಕ ಬಹುಪದಾತಿ ಪರಿರುತ ಮಹಾರಿ ಬಟ ಸಮಾಕ್ರಾಂತ ವಿಜಯ ವಿಜಯ ವಿಜಯ. ಸಹಿತ ನಿವವ ಸಹಿತ ಪುರುಷ ಗಜ ಸಹಿತ ಅವಭುಜಿತ ತುಯಿನ ರೋಚ ಕುಲ ಮಹೋಬ್ಧಿ ನಿಖಿಲ ನೃಪ ಭರಿತ ಕುರು ವಿಷಯ ಪರಿಕಲಿತ ನೃಪ ಭರಿತ ಕುರು ವಿಷಯ ಪರಿಕಲಿತ ವಿಜಯ ವಿಜಯ ಜವದೊಳಿಕೆ ಸೈನ್ಯರವೇ ರಣಭೂಮಿಯ ಪರಿಯ ವಿಜಯ. ಪಾರ್ಥ ಪರಮಾತ್ಮ, ಇತ್ತ ನೋಡು ಕೌರವೇಶ್ವರರ ಶಿಬಿರವನ್ನು. ಪರಮಾತ್ಮ, ವಾರ್ತ ಈ ಯುಭ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕೌರವೀರನ್ನು ಸಾರಿ ನನಗೆ ತೋರಿಸು ಪರಮಾತ್ಮ. ನಿನ್ನಿಚ್ಛೆ ಅರ್ಜುನ. ಪಾರ್ಥ ಪರಮಾತ್ಮ, ಇತ್ತ ನೋಡು ಕೌರವನ ಚತುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಂತೆ ಉಲ್ಲೀನಿತವಾದ ಸಾಗರದಂತೆ ತೋರುತ್ತಿರುವುದು. ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಂದಿಗೆ ಅವರ ಹಿಂದೆ ಸಿಂಧುರಾಜನಾದ ಶಕುನಿ ಜಯದ್ರಥನ ಬಲಗಡೆ ಒಂದೇ ಚತುರಶ್ವರದಲ್ಲಿ ಆತನ 99 ಮಂದಿ ಸಹೋದರರು. ಇತ್ತ ನೋಡು ಪಾರ್ಥ, ಧನುರ್ಧಾರಿಯಾದ ದ್ರೋಣಾಚಾರ್ಯರು, ವಲ್ಕಲಧಾರಿಯಾದ ಅಶ್ವತ್ಥಾಮ. ಪಾರ್ಥ ಪರಮಾತ್ಮ, ಇತ್ತ ನೋಡು ಕೌರವೇಶ್ವರನ ಸೇನಾಧಿಪತಿ ಭೀಷ್ಮನು, ಆತನು ನಿನ್ನ ಪಿತಾಮಹನು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ನಮಸ್ಕರಿಸು ಪಾರ್ಥ. ಆಜ್ಞೆ ಮಾಧವ. ಓ ಗುರು ಪಿತಾಮಹ, ಈ ಅರ್ಜುನ ಪ್ರಮಾಣಗಳನ್ನು ಸ್ವೀಕರಿಸು. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಯನ್ನು ತಿಳಿಸಬೇಕಾದರೆ ಇದೇನು ಅರ್ಜುನನ ಪತನವೋ ಇಲ್ಲ ಉದ್ಧಾನವೋ ನನಗೊಂದು ತಿಳಿದು ಪರಮಾತ್ಮ. ಏಕೆ ಮಿತ್ರ, ಏನಾಯ್ತು? ಏಕೆ ವಿಚಲಿತನಾಗಿರುವೆ? ಪಾರ್ಥ ಪರಮಾತ್ಮ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಗುರುಪಾಂಡವರ
ಚಿರಛೇದಿಸೆ ನಾನು. ಅರ್ಜುನ ಪರಮಾತ್ಮ ಗುರು ಪಾಂಡವರ ಚಿರಛೇದಿಸೆ ನಾನು. ಪರಮಾತ್ಮ ಅರ್ಜುನ ಗುರು ಪಾಂಡವರ ಚಿರಛೇದಿಸೆ ನಾನು. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಸಮರದಿ ಸೆಣಸಾಡೆನ ಕೃಷ್ಣ. ಸಮರದಿ ಸೆಣಸಾಡೆನ ಕೃಷ್ಣ. ಸಮರದಿ ಸೆಣಸಾಡೆನ. ಸಮರದಿ ಸೆಣಸಾಡೆನ. ಆಕ್ರ ಗುರು ಪಾಂಡವರ ಚಿರಛೇದಿಸೆ ನಾನು. ಪಾರ್ಥ ಪರಮಾತ್ಮ ಗುರು ಪಾಂಡವರ ಚಿರಛೇದಿಸೆ ನಾನು. ಗುರು ಪಾಂಡವರ ಚಿರಛೇದಿಸೆ ನಾನು. ಗುರು ಪಾಂಡವರ ಚಿರಛೇದಿಸೆ ನಾನು. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಸಮರದಿ ಸೆಣಸಾಡೆನ ಕೃಷ್ಣ. ಸಮರದಿ ಸೆಣಸಾಡೆನ ಕೃಷ್ಣ. ಸಮರದಿ ಸೆಣಸಾಡೆನ. ಸಮರದಿ ಸೆಣಸಾಡೆನ. ಸಮರದಿ ಸೆಣಸಾಡೆನ. ಪರಮಾತ್ಮ ಪರಮಾತ್ಮ ಧನಂಜಯ ಅಂಗ ಪ್ರತ್ಯಂಗಗಳಲ್ಲೂ ದಾರುಣ ಜಾಲೆಯು ಬೇಸಿಗೆ ಬಿಸಿಲಿನಂತೆ ನನ್ನ ಮುಖವು ಬಾಡಿಯುವುದು. ನಾಲಿಗೆಯು ಒಣಗುತ್ತಿರುವುದು. ಕೈಕಾಲು ಗಾಂಡ್ಯವು ಕೈಯಿಂದ ಜಾರಿತು. ಕಾಲುಗಳು ನಿಲ್ಲಲು ತ್ರಾಣವಿಲ್ಲ. ಪರಮಾತ್ಮ ಅರ್ಜುನ ನಾನು ನೋಡ್ತಿರುವುದು ಇವರೆಲ್ಲರೂ ನನ್ನ ಗುರುಬಾಂಧವರು. ಈ ಗುರು ಹಿರಿಯರು ಈ ಗುರುಹಿಂಸೆಗೆ ಕೈ ಹಾಕಲ್ಲ. ಪರಮಾತ್ಮ ರಥವನ್ನು ಹಿಂದಿರುಗಿಸು. ನನಗೆ ಇದ್ದವು ಬೇಡ. ಅರ್ಜುನ ಇದೇನು ಈ ವಿಷಮೋತ್ಸವದಲ್ಲಿ ನಿನ್ನಲ್ಲಿ ಇಂತಹ ಕಲ್ಮಶ ಭಾವವು ಹೇಗೆ ಹುಟ್ಟಿತು ಪಾರ್ಥ? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುತ್ತಿರುವೆಯ. ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ ಪಾರ್ಥ ಒಂದು ಸಾರಿ ಗುರು ಸೈನ್ಯ ಕಡೆ ದೃಷ್ಟಿಸಿ ನೋಡು. ಇವರೆಲ್ಲ ನನ್ನ ಬಂಧು ಬಾಂಧವರು, ಗುರು ಹಿರಿಯರು. ಭೀಷ್ಮನು ನಮ್ಮ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣನು ಅಸ್ತ್ರಶಿಕ್ಷಣ ಕಲಿಸಿಕೊಟ್ಟ ಗುರು. ಇವರುಗಳ ಮೇಲೆ ಬಾಣ ತುಡುವುದು ನನಗೆ ಸಮ್ಮತವಿಲ್ಲ ದೇವ. ರಥವನ್ನು ಹಿಂದಿರುಗಿಸು. ಯಾರನ್ನು ಯಾರು ವಧಿಸುವರು ಪಾರ್ಥ? ಹಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಬೇರೊಂದು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಜಿಸಿ ಬೇರೊಂದು ಜೀವವನ್ನು ಆಶ್ರಯಿಸುವುದು. ಈ ಹಿಂದೆ ಭೀಷ್ಮ, ದ್ರೋಣ, ನಾನು, ನೀನು ಅನೇಕ ಸಾರಿ ಜನಿಸಿರುವು, ಮುಂದೆಯೂ ಜನಿಸುವು. ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ಆ ಧರ್ಮವನ್ನು ಪಾಲಿಸು ಪಾರ್ಥ. ಜನಾರ್ದನ, ಪಾರ್ಥ ಯುದ್ಧದ ಹೆಸರಿದ್ದರೆ ನನ್ನ ಕೈ ಕಾಲುಗಳು ಕಂಪಿಸುತ್ತದೆ. ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವಿಲ್ಲವೇ? ಅರ್ಜುನ ಅರ್ಜುನ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮವಲ್ಲ ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ.
ಕರ್ಮ ಭ್ರಷ್ಟನಾಗಬೇಡ ಪಾರ್ಥ, ಯುದ್ಧಕ್ಕೆ ಸಿದ್ಧನಾಗು ದೇವ. ಪಾರ್ಥ. ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಯುಭೇಭ್ರಷ್ಟನಾಗದೆ ನನಗೊಂದು ದೇವ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಶ್ರೇಯಸ್ಸನ್ನು ಪಡೆಯುವೆ. ಪರಮಾತ್ಮ ಪಾರ್ಥ, ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತಪಡಿಸುತ್ತಿರುವ, ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿ. ಯೋಲೋಕದಲ್ಲಿ ನಿನ್ನ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಜನ್ಮಗ್ರಹಣ ಮಾಡಿರು. ಅದು ನನಗೆ ನೆನಪಿರುವುದು, ನಿನಗಿಲ್ಲ. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಪರಮಾತ್ಮ ಪಾರ್ಥ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಪಾರ್ಥ, ನಾನು ಮಯಾರೂಪಿ, ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡಿರುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ತುಂಬುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವಧಿಸುವೆನು. ನಾನು ಮಯಾರೂಪಿ. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮುವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಮೃಗುವೂ ಆಗಿರುವೆನು. ಅದರಲ್ಲೊಂದು ಅಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳು ಪ್ರಾರಂಭವಾಗುವು ಪಾರ್ಥ. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಪರಮಾತ್ಮ ಪಾರ್ಥ, ಈ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರ ಹೊರಿತು. ಓ ಯೋಗೇಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ನಾನು ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಅಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗು ಪಾರ್ಥ. ಎಂತಹ ಭಯಾನಕ ರೂಪವಿದು, ಮಾನವನ ಕಣ್ಣುಗಳಿಂದ ಇದನ್ನು ನೋಡಲಾರೆ. ಯೋಗೇಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನ ಕೃತಾರ್ಥನಾಗಿ ಮಾಡು. ಶಾಂತನಾಗು ಪ್ರಭು, ಶಾಂತನಾಗು. ಭಯವನ್ನು ಬಿಡು ಪ್ರಾಣಸಕ. ಗದಾ ಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಆಜ್ಞೆ ಮಾಧವ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ 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 ಯುಗೆ. धर्मराज महाराज की जय, धर्मराज महाराज की जय, धर्मराज महाप्रभु की जय, श्री कृष्ण परमात्मा की जय. ಎಲ್ಲ ಪಾತ್ರಧಾರಿಗಳು ಬನ್ನಿ. ರಾಮ ಜಯತು ಶ್ರೀ ರಾಮ ಸುನಾಮ राम जयतु श्री राम सुनाम अमर विनुत पद अमर विनुत पद अमित फला प्रद राम जयतु श्री
ಕುಲ ಸೋಮ ರಾಜರ ರಾಮ ಪರಮ ಪುರುಷ ಹರಿ ಪಾವನ ಶ್ರೀ ರಾಮ ಜಯತು ಶ್ರೀರಾಮ ಸುನಾಮ ಅಮರ ವಿನುತ ಪದ ಅಮಿತ ಬಲ ಪ್ರದ ರಾಮ ಜಯತು ಶ್ರೀ ರಾಮ ಸುನಾಮ. ಜೈ 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 ಜೈ